ಕೇಳಿಕೊಳ್ತೇನೆ. ಶ್ರೀ ಶರಣಪ್ಪ ಕಟ್ಟಿಮೇರಿ ತಾಲೂಕು ಅಧ್ಯಕ್ಷರು ದಲಿತ ಸಂಘ ಸಮಿತಿ ಲಿಂಗಸ್ಗೂರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲ ಬಂದಂತೆ ಸ್ವೀಕರಿಸು ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ನಾವು ನಿಮ್ಮೆಲ್ಲರ ಪ್ರೀತಿಯ ನಿವೇದಿತ ಹಾಗೂ ಕಾವೇರಿ ಎಲ್ಲರಿಗೂ ಈ ಮುಸ್ಸಂಜೆಯ ಶುಭಾಶಯಗಳು. ಪ್ರಜಾವಾಣಿ ಪತ್ರಿಕೆ ಅಮೃತ ಮಹೋತ್ಸವದ ಅಂಗವಾಗಿ ಸಜಲಶ್ರೀ ಕಲಾ ಪದವಿ ಮಹಾವಿದ್ಯಾಲಯ ನಾಗರಾಳ್, ಕರ್ನಾಟಕ ಜನಪದ ಪರಿಷತ್ತು ಲಿಂಗಸ್ಗೂರ್, ಕರ್ನಾಟಕ ಜನಪದ ಪರಿಷತ್ತು ಮಹಿಳಾ ಘಟಕ ಲಿಂಗಸ್ಗೂರ್, ಪ್ರೊಫೆಸರ್ ಕೃಷ್ಣಪ್ಪ ಅವರಿಂದ ಸ್ಥಾಪಿತವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುದ್ಗಲ್ ನಲ್ಲಿ ಹಮ್ಮಿಕೊಳ್ಳಲಾದ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಈ ಮುಸ್ಸಂಜೆಯ ವೇಳೆಯಲ್ಲಿ ಮುದ್ಗಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಧ್ಯಕ್ಷರು ಕರ್ನಾಟಕ ಜನಪದ ಪರಿಷತ್ ಲಿಂಗಸ್ಗೂರ್ ಇವರಿಗೆ ಸ್ವಾಗತ ಕೋರ್ತೇನೆ. ಎಚ್ ಕಂಬಳಿ ಪ್ರಜಾವಾಣಿ ವರದಿಗಾರರು ಚಂದನವರು ಇವರಿಗೆ ಸ್ವಾಗತ ಕೋರ್ತೇನೆ. ಹಾಗೂ ಇವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಶಾಲು ಮತ್ತು ಹೂವಿನ ಹಾರ ಹಾಕುವ ಮೂಲಕ ಸ್ವಾಗತ ಮಾಡಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಶ್ರೀಮತಿ ಜಯಶ್ರೀ ಶಂಕರಪ್ಪ ಜಿಡಿ ಉಪಾಧ್ಯಕ್ಷರ ಪುರಸಭೆ ಮಧುಗಲ್ ಇವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಕಾವೇರಿ ಬಂದು ಸ್ವಾಗತ ಕೇಳ್ಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಬಂದು ಶಾಲು ಮತ್ತು ಹೂವಿನ ಹಾರ ಹಾಕುವ ಮೂಲಕ ಸ್ವಾಗತ ಕೋರಿಕೊಳ್ಳಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಸಿರಿಗಳಲ್ಲಿ ದೇಗುಲಗಳ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ತಮ್ಮಲ್ಲಿ 4 ಗಂಟೆ ಅಂತ ಹೇಳಿದ್ದೀವಿ. ಅವರಿಗೆ ಮೊದಲ ಈ ಪರಿಷತ್ನ ವತಿಯಿಂದ ಈ ಕಾರ್ಯಕ್ರಮದ ಆಯೋಜಕರ ವತಿಯಿಂದ ಕ್ಷಮೆ ಕೇಳ್ತಾ ಇದ್ದೀವಿ. ಯಾಕಂದರೆ ಇಲ್ಲೆಲ್ಲ ಸಾಕಷ್ಟು ಬಿಸಿಲಿತ್ತು.
ಬಿಸಿಲಿದ್ದೋದ್ರಿಂದ ನಾವು ಮಾಡುವಂಥ ಕಾರ್ಯಕ್ರಮ ಎಲ್ಲರೂ ಜನರಿಗೆ ತಲುಪಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕಾರ್ಯಕ್ರಮವನ್ನು ಲೇಟಾಗಿ ಮಾಡಿದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ. ನಾನೇನು ಭಾಳ ಮಾತಾಡೋದಿಲ್ಲ. ಬಹುತೇಕ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷೆಯ ಮಾತುಗಳನ್ನೇ ಆಡ್ತಿದ್ವಿ. 2 ನಿಮಿಷ, ಇಲ್ಲಿನೂ 2 ನಿಮಿಷ ಮಾತಾಡ್ತಿದ್ವಿ, ಜಾಸ್ತಿ ಏನು ಮಾತಾಡೋದಿಲ್ಲ. ಅಮೃತ ಮಹೋತ್ಸವದ ನೆನಪಿಗಾಗಿ, ನಮ್ಮ ಪತ್ರಿಕೆಯ ನೆನಪಿಗಾಗಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಪಡ್ಕೊಂಡ್ವಿ. ಒಂದು ಹೊತ್ತಿನಾಗ ನಾನು ಅಶೋಕ್ ಗೌಡ್ರಿಗೆ ಮಾತಾಡಿದ್ವಿ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಲಕ್ಷ್ಮೀದೇವಿ ನಡೀನ್ ಮನೆಯವರಿಗೂ ಮಾತಾಡಿದ್ವಿ. ಮಾತಾಡಿದ ಹೊತ್ತಿನಾಗ ಅದೇನು ಬರೋದಕ್ಕೆ ಮಾಡ್ರಿ ನೀವು ಮೊದಲಂದ್ರು. ಅನೇಕ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿದ್ದಾರೆ. ಅಶೋಕ್ ಗೌಡ ಪಾಟೀಲ್ರು, ಲಕ್ಷ್ಮೀದೇವಿ ನಡೀನ್ ಮನೆಯವರು, ಇದೇ ಊರಿನ ಸದಸ್ಯ ಕಾರ್ಯದರ್ಶಿ ಆದಂಥ ನಗರಾಭಿವೃದ್ಧಿ ಯೋಜನೆಯ ಸದಸ್ಯ ಕಾರ್ಯದರ್ಶಿ ಆದಂಥ ಪರಶುರಾಮ್ ಕಟ್ಟಿಮನೆಯವರು ಇನ್ನೇನು ಸ್ವಲ್ಪ ಸಮಯದಲ್ಲಿ ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ. ಅದರ ಜೊತೆಗೆ ಇಲ್ಲೇ ಕೆಲಸ ಮಾಡಿದಂಥ, ಈಗ ಚುನಾವಣೆ ನಿಮಿತ್ತವಾಗಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಂಥ ಪ್ರಕಾಶ್ ಡಂಬಾಳ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ, ಇನ್ನು ಮಾತಾಡ್ತಾ ಇದ್ದಾರೆ. ಮುನ್ನೂರು 2006ನೇ ಇಸ್ವಿಯಲ್ಲಿ ನನ್ನ ಜನ್ಮಭೂಮಿ ಆನೆವಸರಾದರೆ ನನ್ನ ಕರ್ಮಭೂಮಿ ಮುದುಗಲಾಗಿದೆ. ಬಹುತೇಕ ನನ್ನ ಹುಟ್ಟೂರಲ್ಲಿ ನನ್ನನ್ನು ಸಾಕಷ್ಟು ಜನರು ಗುರುತಿಸ್ತಾ ಇಲ್ಲ. ಯಾಕೆಂದರೆ ಬೆಳಗ್ಗೆದ್ದುಗಳೇ ನನ್ನ ಜವಳಿಗೆ ಹಾಕ್ಕೊಂಡು ಮುದುಗಲಿಗೆ ಬರ್ತೀನಿ, ಹೋಗಿ ರಾತ್ರಿ ಇಷ್ಟೊತ್ತಾದ್ಮೇಲೆ ಮನೆಗೆ ಹೋಗ್ತೀನಿ, ಮತ್ತೆ ಊಟ ಮಾಡಿ ಮಲ್ಕೊಳ್ತೀನಿ, ಮತ್ತೆ ಬೆಳಿಗ್ಗೆ ಎದ್ದು ಈ ಕಡೆ ಬರ್ತೀನಿ. ಮುದುಗಲ್ಲಿ ಅಷ್ಟು ಗುರುತಿಸೋಷ್ಟು ನನ್ನ ಊರಲ್ಲಿ ನನಗೆ ಗುರುತಿಸ್ತಾ ಇಲ್ಲ ಅನ್ನುವಂಥ ಕೊರಗೂ ಇದೆ. ಇಲ್ಲಿ ಮುದುಗಲ್ಲಾಗ ನನ್ನ ಗುರುತಿಸಿದೆ ಈ ಜನ ಅಂದಮೇಲೆ ನಾನು ಇಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು, ಸಂಕಲ್ಪವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಕೈ ಜೋಡಿಸಿದವರು ಇಲ್ಲಿನ ಅಶೋಕ್ ಗೌಡ ಪಾಟೀಲ್. ಬಹುದಿನಗಳಿಂದ, ಬಹಳಷ್ಟು ವರ್ಷಗಳಿಂದ ಮುದುಗಲ್ಲು ತಾಲೂಕು ರಚನೆ ಆಗಬೇಕು, ಮುದುಗಲ್ಲು ಉತ್ಸವ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಸಾಕಷ್ಟು ವರ್ಷಗಳಿಂದ ಕೇಳ್ಕೊಂಬಂದಿದ್ದೀವಿ. ನಾವೆಲ್ಲ ಪತ್ರಿಕಾ ಮಿತ್ರರು ಎಲ್ಲರೂ ಬರಿತೀವಿ, ತಾಲೂಕು ಆಗಬೇಕು, ತಾಲೂಕಿಗೆ ಇಷ್ಟೆಲ್ಲ ಸೌಲಭ್ಯಗಳೈತೆ, ಇಷ್ಟೆಲ್ಲ ಅರ್ಹತೆಗಳನ್ನು ಹೊಂದಿದೆ ಅನ್ನುವಂಥ ರೀತಿಯಲ್ಲಿ ಬರವಣಿಗೆಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ಈ ತಾಲೂಕು ರಚನೆ ಆಗಬೇಕಾದ್ರೆ ಏನೇನು ಬೇಕು, ಯಾವ ತಾಲೂಕದ ರಚನೆ ಹಿನ್ನೆಲೆಯಲ್ಲಿ ಏನೇನು, ಈಗ ದೇವದುರ್ಗದ ಅರಿಕೆರೆ ತಾಲೂಕಾಗಿದೆ, ಸಿರ್ವಾರ್ ತಾಲೂಕಾಗಿದೆ, ಮಸ್ಕಿ ತಾಲೂಕಾಗಿದೆ. ಅವರು ಏನು ಇಟ್ಕೊಂಡ್ರು ಅದರ ಜೀವಗಳನ್ನು ತರಿಸಿಕೊಂಡು ನಾವು ಎಲ್ಲೆಲ್ಲಿ ಫೇಲ್ಯೂರ್ ಆಗ್ತಿದ್ದೀವಿ ಈ ತಾಲೂಕು ರಚನೆ ಮಾಡೋದಕ್ಕೆ. ಆಡಳಿತದ ಇದು ಐತಿಹಾಸಿಕವಾಗಿ ಒಂದು ಸಾಮ್ರಾಜ್ಯವಾದಂಥ ರಾಜಧಾನಿ ಆದಂಥದ್ದು ಇವತ್ತು ತಾಲೂಕಾ ಮಾಡಬೇಕಂತಂದು ನಾವು ಸಾಕಷ್ಟು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಪ್ರಾಚೀನ ಕಾಲದಲ್ಲಿ ದೊಡ್ಡ ವ್ಯಾಪಾರ ಕೇಂದ್ರ ಆಗಿರುವಂಥದ್ದು ಇಲ್ಲಿ ಮುದುಗಲ್ಲಲ್ಲಿ ಡಚ್ಚರು ಎಲ್ಲಿದ್ರು, ಸಾಗರೋತ್ತರ ಕಡೆಯಿಂದ ಬಂದು ಮುದುಗಲ್ಲಿಗೆ ಬಂದು ಅವರು ವ್ಯಾಪಾರ ಮಾಡ್ತಾರೆ. ಇಲ್ಲಿ ವ್ಯಾಪಾರ ಮಾಡ್ತಾ 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 ಇಲ್ಲಿ ಚರ್ಚ್ ಕಟ್ತಾರೆ. 1438ರಲ್ಲಿ ಇಲ್ಲಿ ಚರ್ಚ್ ಸಿಗುತ್ತೆ. ಇನ್ನು ದೇಶದಲ್ಲಿ ಕ್ರೈಸ್ತ ಧರ್ಮ ಕಾಲಿಡುವಂಥ ಸಂದರ್ಭದಲ್ಲಿ ಮುದುಗಲ್ಲಲ್ಲಿ ಚರ್ಚ್ ಸಿಗುತ್ತೆ. ಅಂದರೆ ನಮ್ಮ ಮುದುಗಲ್ಲು ಅಂದೇ ವಿದೇಶಿಗೆ ಹೆಸರು ಮಾಡಿದಂಥದ್ದು. ಇವತ್ತು ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ತಾಲೂಕಾ ಕೊಡ್ರಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. 1905ರಲ್ಲಿ ಈ ಮುದುಗಲ್ಲು ಲಿಂಗಸೂರು ಜಿಲ್ಲಾ ಕೇಂದ್ರ ಆದಂಥ ಸಂದರ್ಭದಲ್ಲಿ ನಮ್ಮದು ಮುದುಗಲ್ಲು ತಾಲೂಕಾ ಆಗಿತ್ತು. ಅವಾಗ ಜಿಲ್ಲಾ ಕೇಂದ್ರದಿಂದ ಹಿಂಬಡ್ತಿ ಪಡೆದಂಥ ಮುದುಗಲ್ಲು ಲಿಂಗಸ್ಕೂರು ಅವಾಗ ಹೋಗಿ ಮುದುಗಲ್ಲು ಏನಾಯಿತು, ಹೋಬಳಿ ಆಯಿತು. ಇಂಥ ಪರಿಸ್ಥಿತಿಯಲ್ಲಿದ್ದಂಥವ್ರು ಬಹುತೇಕ ಇಲ್ಲಿರುವಂಥ ಇದು ತಾಲೂಕದಿಂದ ವಂಚನೆ ಆಗೋದಕ್ಕೆ ಕಾರಣ ಮುಖ್ಯ ರಾಜಕಾರಣಿಗಳೇ ಕಾರಣ. ಇದಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ.
ನಾನು ಇವ್ರದ್ದು ತಾಲೂಕು ರಚನೆ ಮಾಡಿದ್ರೆ ಅವರ ಅಧಿಕಾರಿಗಳಿಗೆ ಇದು ಬರುತ್ತೆ, ಅವರ ಅಧಿಕಾರದಲ್ಲಿ ತಾಲೂಕು ಆಯ್ತು ಅನ್ನುವಂಥದ್ದು ಇರೋದ್ರಿಂದ ಇಲ್ಲಿ ಎಲ್ಲರೂ ರಾಜಕಾರಣಿಗಳು ನಾವೆಲ್ಲರೂ ಒಂದು ಈ ತಾಲೂಕು ಮಾಡ್ಬೇಕನ್ನುವಂಥ ಎಲ್ಲಿವರೆಗೆ ಇಚ್ಛಾಶಕ್ತಿ ಅವರು ಬರೋದಿಲ್ಲ ಅಲ್ಲಿವರೆಗೆ ಇದು ಮುದುಗಲ್ ತಾಲೂಕು ಆಗೋದಕ್ಕೆ ಬಹಳ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಏನಾಗುತ್ತೆ, ಅಧಿಕಾರದ ಒಬ್ಬರು ಇರ್ತಾರೆ, ಇನ್ನೊಬ್ಬರು ಜನಪ್ರತಿನಿಧಿಗಳು ಇಲ್ಲಿ ಶಾಸಕರು ಬದಲಿ ಇರ್ತದೆ, ಸರ್ಕಾರ ಬೇರೆ ಪಕ್ಷದವ್ರದ್ದು ಇಲ್ಲಿರುವಂಥದ್ದು ಬದಲಿ ಇರೋದ್ರಿಂದ ಅದು ಏನೇ ಇರಲಿ ಇಲ್ಲಿ ಬಹುತೇಕ ಈ ಮುದುಗಲ್ಲು ಲಿಂಗಸೂರು ತಾಲೂಕಿನಲ್ಲಿ ದೊಡ್ಡ ಹೋಬಳಿ ಅಂದ್ರೆ ಮುದುಗಲ್ಲು. ಆ ಮುದುಗಲ್ಲು ಹೋಬಳಿಗೆ 58 ಹಳ್ಳಿಗಳು, ಒಂದು 12 ತಾಂಡಗಳು ಬರ್ತಾವ, 1.5 ಲಕ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆ ಐತಿ. ಒಂದು ಕ್ಷೇತ್ರ ಕಾನ್ಸ್ಟಿಟ್ಯೂಷನ್ ಆಗುವಂತ ಎಲ್ಲ ಅರ್ಹತೆಗಳೈತೆ, ಆದ್ರೂ ನಾವು ತಾಲೂಕು ಕೊಡ್ರಿ ಅನ್ನುವಂಥದ್ದು ನಾವು ಇನ್ನೂ ಭಿಕ್ಷೆ ಬಿಡಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಒಂದನೇದು. ಎರಡನೇದು, ಎಂತಿಂತ ಸಣ್ಣ ಸಣ್ಣ ಹಳ್ಳಿ ಊರುಗಳಲ್ಲಿ ಉತ್ಸವ ಆಗಬೇಕು. ಇಲ್ಲಿ ಮುದುಗಲ್ಲಿಂತ ದೊಡ್ಡ ಕೋಟೆ ಇದೆ, ಬಹುತೇಕ ದೇವಿಯ ಕೆಂಪು ಕೋಟೆಗಳನ್ನು ಬಿಟ್ಟರೆ ಈ ರೀತಿಯಾಗಿ ಸಿಗುವಂಥದ್ದು ಮುದುಗಲ್ಲಲ್ಲಿ ಆಯತಾಕಾರವಾಗಿ ಇರುವಂಥದ್ದು ಕೋಟೆ ಇದೆ. ಈ ಕೋಟೆಗೆ ನಾವು ಇನ್ನೂ ಉತ್ಸವ ಮಾಡ್ರಿ ಅಂತಂದು ಎಲ್ಲ ಜನಪ್ರತಿನಿಧಿಗಳಿಗೆ, ಇನ್ನಿತರ ಅಧಿಕಾರಿಗಳಿಗೆ ನಾವು ಕೇಳಬೇಕಾದಂಥ ಪರಿಸ್ಥಿತಿ ಇದೆ. ಇವೆಲ್ಲವನ್ನ ಈ ತಾಲೂಕು ಆಗೋದ್ರಿಂದ ಮತ್ತು ಉತ್ಸವ ಮಾಡೋದ್ರಿಂದ ನಮಗೇನಪ್ಪ ಲಾಭ ಅನ್ನುವಂಥ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರ್ಬೋದು. ಇಲ್ಲಿ ಇಲ್ಲಿ ಉತ್ಸವ ಆಯ್ತಪ್ಪ ಅಂದ್ರೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಪ್ರವಾಸಿಗೆ ಬಂದ್ರಪ್ಪ ಅಂದ್ರೆ ಇಲ್ಲಿ ಬಂದಂಥವ್ರು ಉದ್ಯೋಗಗಳ ಸೃಷ್ಟಿ ಆಗುತ್ತೆ, ಅನೇಕ ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ನಿಮ್ಮಲ್ಲಿರುವಂತ ಬಡತನವನ್ನ ನಿರ್ಮೂಲನೆ ಆಗುತ್ತೆ. ನಿಮಗೆ ಅದರ ಸೌಲಭ್ಯ ಕೊಟ್ಟು ಕಟ್ಟು ಮಾಡಿದ ಹೊತ್ತಾಗ ನೀವು ಹೋರಾಟಕ್ಕೆ ನಿಂದಿರ್ತಿರಲ್ಲ, ಆ ಹೋರಾಟನ ಬದಲಾಗುತ್ತೆ. ಈಗ ಅದರ ಸೌಲಭ್ಯಗಳನ್ನೆಲ್ಲ ನೀವು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲ. ಈ ತಾಲೂಕು ಆದ್ರೆ ಅಷ್ಟೇ, ಈ ಉತ್ಸವ ಮಾಡಿದ್ರೆ ಅಷ್ಟೇ. ಅದಕ್ಕೆ ನಾವು ಅಶೋಕಗೌಡರವ್ರಿಗೆ ಜೊತೆಯಲ್ಲಿ ಮಾತಾಡಿಕೊಂಡಿದ್ವಿ. ಏನೋ ಖಾಸಗಿಯಾಗಿ ಉತ್ಸವ ಮಾಡಬೇಕನ್ನುವಂಥ ಎಲ್ಲ ಸಿದ್ಧತೆಯಲ್ಲಿ ಇತ್ತು. ಅನಿವಾರ್ಯ ಕಾರಣದಿಂದ ಕೆಲವು ತಾಂತ್ರಿಕ ದೋಷಗಳಿಂದ ನಾವು ಉತ್ಸವ ಮಾಡೋದನ್ನು ನಿಲ್ಲಿಸಿದ್ವಿ. ಅದಕ್ಕೆ ಉತ್ಸವ ಮಾಡೋದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕನ್ನುವಂಥ ಉತ್ಸಾಹ ಮತ್ತು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕನ್ನುವಂಥ ಇಚ್ಛಾಶಕ್ತಿಯಿಂದ ನಾವೇನು ಮಾಡಿದ್ವಿ, 2 ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಇಲ್ಲಿ ವಿಚಾರ ಪ್ರಬಂಧವನ್ನು ಮಂಡಿಸುವಂಥವ್ರು ಇಬ್ಬರು ದಿಗ್ಗಜರೇ ಆ ವಿಷಯಗಳಲ್ಲಿ ಅವರನ್ನು ಮಂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮದು ಜಾನಪದ ಪರಿಷತ್ ಆಗಿರೋದ್ರಿಂದ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಏನು ಮಾಡಬೇಕು ಅನ್ನುವಂಥದ್ದು ಸಂದರ್ಭದಲ್ಲಿ ನಾನು ಮುದುಗಲ್ಲು ಪ್ರಜಾವಾಣಿ ಪತ್ರಿಕೆ ವರದಿಗಾರ ಆಗಿರೋದ್ರಿಂದ ನಮ್ಮ ಪತ್ರಿಕೆಗೆ 75 ವರ್ಷ ತುಂಬಿತು. ಇವೆಲ್ಲವನ್ನ ಹೇಳೋದರಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮ ನೀವು ಸ್ವಲ್ಪ ಆದರೂ ನಿಮ್ಮ ಗಮನಕ್ಕೆ ಬಂತಪ್ಪ ಅಂದರೆ ನಾವು ಮಾಡಿದ ಕಾರ್ಯಕ್ರಮಕ್ಕೆ ನಮಗೊಂದು ಅರ್ಥ ಬರುತ್ತೆ ಅನ್ನೋವಂಥ ಮಾತುಗಳು ಹೇಳುತ್ತೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. ರಾಸಾಯನಿಕ ನುಡಿಯ ಮೂಲಕ ಮುದುಗಲ್ನ ರಚನೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಡಾಕ್ಟರ್ ಶರಣಪ್ಪ ಅನೇಸರ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆಚರಿಸುತ್ತಿದೆ. ಆದರೆ ಸರ್ಕಾರವು ಬೇರೆ ಜಿಲ್ಲೆಗಳಲ್ಲಿ ಉತ್ಸವಗಳನ್ನು ಮಾದರಿಯಲ್ಲೇ ರಾಯಚೂರು ಜಿಲ್ಲೆಯ ಯಾವೊಂದು ಸ್ಥಳದಲ್ಲಿ ಉತ್ಸವ ನಡೆಸಲಾರದ್ದು ಮಲತಾಯಿ ಧೋರಣೆ ಎಂದು ಎಂದೇ ಹೇಳಬೇಕಾಗುತ್ತದೆ. ಇದನ್ನು ಮನಗಂಡ ಸಜ್ಜನಶ್ರೀ ಪದವಿ ಮಹಾವಿದ್ಯಾಲಯ ನಾಗರಹಾಳ್, ಕರ್ನಾಟಕ ಜಾನಪದ ಪರಿಷತ್ತು ಲಿಂಗಸೂರು ಮತ್ತು ಮಹಿಳಾ ಘಟಕ ಲಿಂಗಸೂರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುದುಗಲ್ ಅವರು ಒಗ್ಗೂಡಿಕೊಂಡು ಮುದುಗಲ್ ಉತ್ಸವವನ್ನು ಮಾಡುತ್ತಿರುವುದು ಸ್ವಾಗತಾರ್ಹ ಕಾರ್ಯವಾಗಿದೆ. ಮುದುಗಲ್ ಪಟ್ಟಣವು ಪುರಾತನ ಕಾಲ ಇತಿಹಾಸ ಪೂರ್ವ ಕಾಲದಿಂದಲೂ ಮಾನವನ ನೆಲೆಯಾಗಿದೆ. ಇಲ್ಲಿನ ಬೆಟ್ಟ ಮತ್ತು ಹಳೆ ಪಿಪ್ಯಾಳ ಗ್ರಾಮದಲ್ಲಿ ನವಶಿಲಾಯುಗ ಮತ್ತು ಬೃಹಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಅನೇಕ ಕುರುಗಳು ಕಂಡುಬರುತ್ತವೆ. ಅಲ್ಲಿ ಮಣ್ಣಿನ ಮಡಕೆಯ ಅವಶೇಷಗಳು, ಎತ್ತಿನ ಗೊಂಬೆಗಳು, ಹಾಗೆಯೇ ಬಂಡೆಗಳಲ್ಲಿ ಕೊರೆದ, ಹುಟ್ಟಿದ ಮತ್ತು
ಬಣ್ಣದಿಂದ ರಕ್ಷಿಸಲ್ಪಟ್ಟ ಮುದ್ಗಲ್ ಇತಿಹಾಸ ಹಾಗೂ ಮುದ್ಗಲಲ್ಲಿ ಕಂಡು ಬಂದ ಶಾಸನಗಳ ಕುರಿತು ಹಾಗೂ ಇನ್ನೂ ಮುಂತಾದ ವಿಷಯವನ್ನು ಸವಿಸ್ತರವಾಗಿ ಉಪನ್ಯಾಸ ನೀಡಿದ ಡಾಕ್ಟರ್ ಬಿ ಚೆನ್ನಪ್ಪ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭ. ರಸಪ್ರಶ್ನೆಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಡಾಕ್ಟರ್ ಎಚ್ ಕಂಬಳಿ, ಪ್ರಜಾವಾಣಿ ವರದಿಗಾರರು ಸಿಂಧನೂರು ಇವರು ರಸಪ್ರಶ್ನೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತಂಡದ ಚೀಟಿಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಚೀಟಿಯನ್ನು ತೆಗೆದುಕೊಂಡು ತಮಗೆ ಬಂದಿರುವ ತಂಡದ ಹೆಸರಿಗೆ ಹೋಗಿ ಕುಳಿತುಕೊಳ್ಳಬೇಕು. ಮೊದಲನೆಯದಾಗಿ ಶ್ರೀಧರ್ SVM ಶಾಲೆ ಮುದ್ಗಲ್, ಸಲ್ಮಾನ್ ಖಾನ್ ರಾಜಸಾಬ್ GHS ಕನ್ನಡ, ನವೀನ್ ರಾಮಣ್ಣ GHS ಬಯಾಪುರ್. ವೇದಿಕೆಗೆ ಬಂದು ಚೀಟಿಯನ್ನು ತೆಗೆದುಕೊಂಡು ತಮಗೆ ಬಂದಿರುವ ತಂಡದ ಹೆಸರಿಗೆ ಹೋಗಿ ಕುಳಿತುಕೊಳ್ಳಬೇಕು. ಸಲ್ಮಾನ್ ಖಾನ್ ರಾಜಸಾಬ್ GHS ಕನ್ನಡ. ಅದು ವಿಶ್ವಾಸಾರ್ಹ ಪತ್ರಿಕೆ. ಯಾವುದಾದರೂ ಈ ದೇಶದಲ್ಲಿ ಅತ್ಯಂತ ವಿಶ್ವಾಸವನ್ನು ಉಳಿಸಿಕೊಂಡಿರುವಂತ ಜವಾಬ್ದಾರಿಯ ಪತ್ರಿಕೆ ಇದೆ ಅಂತ ಹೇಳಿದ್ರೆ ಅದು ಪ್ರಜಾವಾಣಿ ಅನ್ನುವಂಥದ್ದನ್ನು ಎಲ್ಲರೂ ಹೇಳ್ತಾರೆ. ರಾಜ್ಯದ ಜನರ ಹಿತ ಕಾಪಾಡುವಂತ, ಸೌಹಾರ್ದತೆ ಕಾಪಾಡುವಂತ, ಜನರ ಹಿತ ಕಾಪಾಡುವಂತ ಹಿನ್ನೆಲೆಯಲ್ಲಿ ಅದರ ಬದ್ಧತೆಯನ್ನ, ಅದರ ಸಾರ್ವಭೌಮತೆಯನ್ನ, ಅದರ ನಿಷ್ಠುರತೆಯನ್ನು ಉಳಿಸಿಕೊಂಡು ಬಂದಿರುವಂತಹ ಪತ್ರಿಕೆ ಅಂದರೆ ಪ್ರಜಾವಾಣಿ. ಪ್ರಜಾವಾಣಿ ಅದೊಂದು ಸಾಮಾಜಿಕ ನ್ಯಾಯವನ್ನ ಕಾಪಾಡಿಕೊಂಡು ಬಂದಿರುವಂತಹ ಪತ್ರಿಕೆ. ಅದು ನಿಮಗೆ ಸ್ವಾತಂತ್ರ್ಯ ಬಂದ ನಂತರ ಅಕ್ಟೋಬರ್ 15, 1948 ಹುಟ್ಟಿರುವಂತಹ ಪತ್ರಿಕೆ ಇವತ್ತು 75 ವರ್ಷಗಳನ್ನ ಕಳೆದಿದೆ. ಈ 75 ವರ್ಷಗಳಲ್ಲಿ ಅನೇಕ ಸಾಹಿತಿಗಳನ್ನ, ಅನೇಕ ರಾಜಕಾರಣಿಗಳನ್ನ, ಅನೇಕ ಸಂಗೀತಗಾರರನ್ನ. ಸ್ಪರ್ಧಾಳುಗಳಿಗೆ ಒಂದು ಎಚ್ಚರಿಕೆ, ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ನೆಕ್ಸ್ಟ್ ಪಾಸ್ ಕುವೆಂಪು ತಂಡಕ್ಕೆ. ನೀವು ಪಾಸ. ನೆಕ್ಸ್ಟ್ ಪಾಸ್ ಬೇಂದ್ರೆ ತಂಡ. ಸಜ್ಜನಶ್ರೀ ತಂಡ ಪಾಸ್. ಅನುಪಮ್ ನಿರಂಜನ್. ತಪ್ಪಾದ ಉತ್ತರ. ನೋಡಿ ಪದ ಯಾವ ಸಮಾಸಕ್ಕೆ ಉದಾಹರಣೆ? ಪ್ರಭುದೇವ ತಂಡ. ಸರಿಯಾದ ಉತ್ತರ. ಪ್ರಭುದೇವ ತಂಡಕ್ಕೆ 10. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಬಸವಣ್ಣ. ತಪ್ಪಾದ ಉತ್ತರ. ಕುವೆಂಪು. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಶಿವರಾಮ್ ಕಾರನ್. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಆಡಿಯನ್ಸ್. ಕುವೆಂಪು. ತಪ್ಪಾದ ಉತ್ತರ. ಪಾಸ್. ರಾಜಕುಮಾರ್. ತಪ್ಪಾದ ಉತ್ತರ. ಸುಬ್ಲಕ್ಷ್ಮಿ. ತಪ್ಪಾದ ಉತ್ತರ. ನಾರಾಯಣರಾವ್. ತಪ್ಪಾದ ಉತ್ತರ. SPB.
ಸರಿಯಾದ ಉತ್ತರ. ಕನಕದಾಸ ತಂಡಕ್ಕೆ ಅಲಂಕಾರ ಮತ್ತು ಅರ್ಥಾಲಂಕಾರಗಳೆಂದು ವಿಭಾಗಿಸಿದ ಕುವೆಂಪು ತಂಡಕ್ಕೆ ಬೇಂದ್ರೆ ತಂಡಕ್ಕೆ ಅಲಂಕಾರಗಳನ್ನು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳೆಂದು ವಿಭಾಗಿಸಿದ ಅಲಂಕಾರಿಕ ನಾರು. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಮೇಲ್ಮಾರ್ಗದ ಆಕಾರ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲನೇ ಕೃತಿ ಇದು ಕವಿರಾಜ ಮಾರ್ಗ. ಸಜ್ಜಲಶ್ರೀ ತಂಡ ನೇರವಾದ ಪ್ರಶ್ನೆ. ಪಾಸ್. ಅಂಕಲಶ್ರೀ. ಗದ್ದಲ ಕೃತಿ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಆದಿಪುರಾಣ. ತಪ್ಪಾದ ಉತ್ತರ. ಕಾವ್ಯದರ್ಶಿ. ನೇರವಾದ ಪ್ರಶ್ನೆ. ಪಂಪನಿಗೆ ದಾನದತ್ತಿಯಾಗಿ ನೀಡಿದ ಅಗ್ರಹಾರ ಯಾವುದು? ಅರಿಕೇಸರಿ ಪಂಪನಿಗೆ ದಾನದತ್ತಿಯಾಗಿ ನೀಡಿದ ಅಗ್ರಹಾರ ಯಾವುದು? ಅಂಕಲಶ್ರೀ. ನೇರವಾದ ತಂಡ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ವೆಂಗಿ ಮಂಡಲದ ವೆಂಗಿ ಪೋಳು. ತಪ್ಪಾದ ಉತ್ತರ. ಧನ್ಯವಾದಗಳು. ಇವರಿಗೆ ಧನ್ಯವಾದಗಳು. ಶ್ರೀ ಬಸಪ್ಪ ಅಂದ್ರಾಳ್, ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ಸಜ್ಜಲಗುಡ್ಡ, ಇವರು ಬಂದು ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ಈ ಮುದಗಲ್ ನಗರಕ್ಕೆ ಅಥವಾ ಈ ಒಂದು ಪ್ರದೇಶದ ಜನರಿಗೆ ಬಹುಬೇಡಿಕೆಯ ಜ್ವಲಂತ ವಿಚಾರಗಳು ಅಂತಕ್ಕಂಥವು ಯಾವ ಅಂತ ಹೇಳಿದ್ರೆ, ಈಗಾಗಲೇ ಹಿರಿಯ ಉಪನ್ಯಾಸಕರು ಮಾತನಾಡಿದ ರೀತಿ ಒಳಗಡೆ ಮುದಗಲ್ ಉತ್ಸವ ಅಂತಕ್ಕಂಥದ್ದನ್ನ ಆಚರಣೆ ಮಾಡಬೇಕು. ಅಂದ್ರೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ನಗರ ಇದಾಗಿದ್ದರಿಂದ, ಜೊತೆಗೆ ಪ್ರಾಚೀನ ಕಾಲದಿಂದಲೂ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಪ್ರಸಿದ್ಧ ವ್ಯಾಪಾರಿ ಕೇಂದ್ರವಾಗಿರತಕ್ಕಂಥ ಪ್ರಸಿದ್ಧ ರಾಜಕೀಯ ಕೇಂದ್ರವಾಗಿರುವುದರಿಂದ ಈ ನಗರ ಕಾಲದ ಸ್ಥಿತ್ಯಂತರದಲ್ಲಿ ಹಲವಾರು ಗತ್ಯಂತರಗಳನ್ನು ಕಂಡ ಹಾಗೆ ಒಂದು ಕಾಲಕ್ಕೆ ಮೆರೆದಿರತಕ್ಕಂಥ ಮನೆತನ ಅಥವಾ ಒಂದು ಪ್ರದೇಶ ಮತ್ತೊಂದು ಕಾಲಕ್ಕೆ ಅದು ಅವನತಿ ಅಂತಕ್ಕಂಥದ್ದನ್ನ ತಲುಪ್ತದೆ ಅಂತಕ್ಕಂಥ ಉದಾಹರಣೆಯನ್ನು ಗಮನಿಸಲಾಗಿ ಪ್ರಾಚೀನ ಕಾಲದಲ್ಲಿ ಶ್ರೇಷ್ಠ ನಗರವೆಂದು ಕರೆಸಿಕೊಂಡಿರತಕ್ಕಂಥ ಈ ಮುದಗಲ್ ನಗರ ಇವತ್ತು ಕಾಲಗರ್ಭದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಮತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಶ್ರೇಷ್ಠ ತಾಲೂಕು ಅಂತಕ್ಕಂಥದ್ದನ್ನು ಗುರುತಿಸಿಕೊಂಡು ತಲೆ ಎತ್ತುವ ದೃಷ್ಟಿಯಲ್ಲಿ ಈ ಜನರಿಗೆ ಜಾಗೃತಿ ಅಂತಕ್ಕಂಥದ್ದನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಈ ವಿಚಾರ ಸಂಕಿರಣ ಅಂತಕ್ಕಂಥದ್ದು ನಡೆದಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಮೊದಲನೇ ಪ್ರಶ್ನೆ ಪಂಪ ತಂಡಕ್ಕೆ. 4ನೇ ಬೌದ್ಧ ಸಮ್ಮೇಳನದ ಉಪಾಧ್ಯಕ್ಷರು ಯಾರಾಗಿದ್ದರು? ಬುದ್ಧ. ತಪ್ಪಾದ ಉತ್ತರ. ಅಶೋಕ. ತಪ್ಪಾದ ಉತ್ತರ.
ಕಾವೇರ. ತಪ್ಪಾದ ಉತ್ತರ. ಟಿಪ್ಪು ಸುಲ್ತಾನ. ತಪ್ಪಾದ ಉತ್ತರ. ಭಗುಪ್ತ. ತಪ್ಪಾದ ಉತ್ತರ. ಆರ್ಯಭಟ. ತಪ್ಪಾದ ಉತ್ತರ. ಹರ್ಷವರ್ಧನ. ತಪ್ಪಾದ ಉತ್ತರ. ವಿದ್ಯಾರ್ಥಿಗಳು ಬಂದು ಉಚಿತ ಬಹುಮಾನವನ್ನು ಸ್ವೀಕರಿಸಬೇಕು. ತಪ್ಪಾದ ಉತ್ತರ. ಆರರು ಯಾವುದನ್ನು ದೇವರೆಂದು ನಂಬಿದ್ದರು? ವರುಣ. ತಪ್ಪಾದ ಉತ್ತರ. ನಾವು ಮಾಡುವ ಕೆಲಸವನ್ನು. ತಪ್ಪಾದ ಉತ್ತರ. ಅದು ಮಾಡತ್ತನ ತಡ್ಕೋಬೇಕು. ನೇರವಾದ ಪ್ರಶ್ನೆ ಪ್ರಭುದೇವ್. ನೇರವಾದ ಪ್ರಶ್ನೆ ಬಸವಣ್ಣ ತಂಡಕ್ಕೆ. ಬಸವಣ್ಣನ ಅಣ್ಣನ ಹೆಸರೇನು? ನೇರವಾದ ಪ್ರಶ್ನೆ ಪುರಂದರದಾಸರ ತಂಡಕ್ಕೆ. ರಾಮಾನುಜಾರ್ಯರ ಮಡದಿಯ ಹೆಸರೇನು? ತಪ್ಪಾದ ಉತ್ತರ. ರನ್ನ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ನಿಕ್ಷಂಬಾಳ. ನೇರವಾದ ಪ್ರಶ್ನೆ ಕನಕದಾಸ ತಂಡಕ್ಕೆ. ಸೆಕೆಂಡ್ ಅಲ್ಲ ಈಗ ಕೊಟ್ಟನವ ಅವ ನೋಡ್ಬಿಡ್ತೇವೆ. ವಿಜ್ಞಾನ ಸುತ್ತಿನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಪಂಪ ತಂಡಕ್ಕೆ ಮೊದಲನೇ ಪ್ರಶ್ನೆ, ಪರಮಾಣುವಿನಲ್ಲಿರುವ ವಿದ್ಯುತ್ತಾವೇಶ ರಹಿತ ಕಣ. ರನ್ನ ತಂಡದವರು. ತಪ್ಪು ಉತ್ತರ. ಸರಿಯಾದ ಉತ್ತರ 5 ಅಂಕಗಳು. ಬೆಂದ್ರೆ ತಂಡದವರಿಗೆ 5 ಅಂಕಗಳು. ಈಗ ಮುಂದಿನ ಪ್ರಶ್ನೆ ಪ್ರಭುದೇವ ತಂಡದವರಿಗೆ. ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು? ಈಗ ನೇರವಾದ ಪ್ರಶ್ನೆ ಬಸವಣ್ಣ ತಂಡದವರಿಗೆ. ವಾಹನ ಚಾಲಕರು ಹಿಂಬದಿಯಿಂದ ಬರುತ್ತಿರುವ ವಾಹನ ವೀಕ್ಷಿಸಲು ಬಳಸುವ ದರ್ಪಣ. ನೇರವಾದ ಪ್ರಶ್ನೆ. ಅಲ್ಲಿ ಹೋಗಿ ಸೈಡ್ ನಿಂತೇಳ ಅಂತ. ಸರಿಯಾದ ಉತ್ತರ ಅಂಕಲಗಿ ಶ್ರೀ ತಂಡದವರು. ಬಚೇಂದ್ರಿ ಪಾಲ್. ತಪ್ಪಾದ ಉತ್ತರ. ತಪ್ಪಾದ. ತಪ್ಪಾದ. 12 ಒಂದೊಂದು ಹೆಂಗೆ ಕೇಳ್ತೀವಿ. 152. 17. 26. ಕನಕದಾಸ ತಂಡಕ್ಕೆ ಭಾರತದ ಮೂಲ ಸಂವಿಧಾನದಲ್ಲಿರುವ ಮೂಲ
ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುತ್ತೇನೆ. ನೇರವಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದ ವರ್ಷ. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. 2015. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. 13. ಸರಿಯಾದ ಉತ್ತರವನ್ನು ನೀಡಿ. ಜಿಎಸ್ಟಿಯಿಂದ ವಿನಾಯಿತಿ ಪಡೆದ ಉತ್ಪನ್ನ ಯಾವುದು? ನೇರವಾದ ಪ್ರಶ್ನೆ. ಪುರಂದರ ತಂಡಕ್ಕೆ ಬೇಂದ್ರೆ ಟೀಮಿಗೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯವೇನು? ಒನ್ ಸ್ಟೇಟ್ ಮೆನಿ ವರ್ಡ್ ಆನ್ಸರ್. ಸಜ್ಜನಶ್ರೀ ತಂಡಕ್ಕೆ ದೇಶದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಮಾರ್ಚ್ 21. ತಪ್ಪಾದ ಉತ್ತರ. ಮಾರ್ಚ್ 9. ತಪ್ಪಾದ ಉತ್ತರ. ತಪ್ಪಾದ ಉತ್ತರ 20. ತಡಿ ತಂಬೆ. ಕಾಯಕವೇ ಕೈಲಾಸ ಎಂದು ಹೇಳಿದವರು ಯಾರು? ಪ್ರಶ್ನೆಗೆ ಕಾಯಕವೇ ಕೈಲಾಸ ಎಂದು ಹೇಳಿದವರು ಯಾರು? ತಪ್ಪು ಉತ್ತರ. ತಪ್ಪಾದ ಉತ್ತರ. ಸಜ್ಜನಶ್ರೀ ತಂಡಕ್ಕೆ ಮೊಬೈಲ್ ಯೂಸ್ ಮಾಡ್ರಿ ಇಂದೋರು. ತಪ್ಪು ಉತ್ತರ. ಪಾಸ್. ಪಾಸ್. ಪ್ರಭು. ಪಾಸ್. ಪಾಸ್. ಸ್ವಾಮಿ ವಿವೇಕಾನಂದ. ಪಾಸ್. ಯಾವ ವರ್ಷದಂದು ಜಿಲ್ಲಾ ಕೇಂದ್ರದಿಂದ ಹಿಂಬಡ್ತಿ ಪಡೆಯಿತು? ತಪ್ಪಾದ ಉತ್ತರ. ರಾಜೇಶ್ ಹೆಗಡೆ, ದೇವೇಗೌಡ, ಸಿದ್ದರಾಮಯ್ಯ, ಶಿವಕುಮಾರ್. ಪಾಸ್. ಸರಿಯಾದ ಉತ್ತರ. ಹಾಗೂ ಇಲ್ಲಿ ನಮ್ಮ ವೇದಿಕೆ ಮೇಲಿದ್ದಂಥ ಅಧ್ಯಕ್ಷರೇ, ಪುರಸಭಾ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಮತ್ತು ಹಿರಿಯರೇ, ಇದು ಕ್ವಿಜ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಳ ಆಸಕ್ತಿಯಿಂದ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಜನರಲ್ ನಾಲೆಜ್ ಸಲಹೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟೋರಿದ್ದೀರಿ, ಉತ್ತರ ಕೊಳ್ಳೋರಿದ್ದೀರಿ. ಭಾಗವಹಿಸೋದು ಇಂಪಾರ್ಟೆಂಟು. ಫಲಿತಾಂಶ ನಿರೀಕ್ಷೆ ಹಿನ್ನೆಲೆ. ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇನ್ನೂ 5-10 ನಿಮಿಷಗಳಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಯಾರು ಬಂದಿದ್ದಾರೆ ಅಂತ ಕಸಿ ಇದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ
ಪ್ರಶಸ್ತಿ ಪತ್ರ ಕೊಡ್ತೇವೆ ಮತ್ತು ಫಸ್ಟು ಸೆಕೆಂಡು ಥರ್ಡ್ ಬಂದವರಿಗೂ ಸಹಿತ ಬಹುಮಾನ ಕೊಡ್ತೇವೆ. ದಯವಿಟ್ಟು 5 ನಿಮಿಷದಲ್ಲಿ ನಾವು ಘೋಷಣೆ ಮಾಡ್ತೇವೆ. ತಾವು 5 ನಿಮಿಷ ಕೂತ್ಕೊಳ್ಬೇಕಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಿದ್ದೇನೆ. ಈ ಬಹುಮಾನ ಮತ್ತು ಪ್ರಶಸ್ತಿ ತಾವೆಲ್ಲ ಸ್ವೀಕಾರ ಮಾಡಿಕೊಂಡು ದಯವಿಟ್ಟು 5 ನಿಮಿಷ ಸಹಕಾರದಿಂದ ಕೂತ್ಕೊಂಡು ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ಇಲ್ಲಿ ನಡೆದಂಥ ಎಲ್ಲರಿಗೂ ಮತ್ತು ಪತ್ರಿಕಾ ರಂಗದವರಿಗೂ ವಿದ್ಯಾರ್ಥಿಯವರಿಗೂ ನನ್ನ ಕೊನೆಯ ಧನ್ಯವಾದಗಳು ಹೇಳ್ಕೊಂತ ಈ ಕಾರ್ಯಕ್ರಮವನ್ನು ನನ್ನ ಭಾಷಣವನ್ನು ಮುಗಿಸ್ತಿದ್ದೇನೆ. ಪಡೆದುಕೊಂಡಿರ್ತಕ್ಕಂಥ ತಂಡ ಪ್ರಭುದೇವ ತಂಡ goes to third place. ಪ್ರಭುದೇವ ಟೀಮ್. ಸೆಕೆಂಡ್ ಬಸವಣ್ಣ ತಂಡ. ಸೆಕೆಂಡ್ ಪ್ರೈಸ್ ಬಸವಣ್ಣ ತಂಡ. ಆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಫಸ್ಟ್ ಪ್ರೈಸ್ ಬಸವಣ್ಣ ತಂಡ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಬಸವಣ್ಣ ತಂಡದಲ್ಲಿ ವಿದ್ಯಾರ್ಥಿಗಳು